ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಕೌಶಿಕ ಮಹಾರಾಜ ಹಾಗೂ ಶಿವಕಾಮಿನಿಯರು ಅಕ್ಕ ಮಹಾದೇವಿಯವರಿಂದ ದೀಕ್ಷೆಯನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಇದ್ದಂತಹ ಜಾಗದಲ್ಲಿ ಪೂಜೆಯನ್ನು ಆರಂಭಿಸ್ತಾರೆ. ಯಾರೂ ಕೂಡ ಇರಬಾರದು ನನ್ನ ಬಳಿ, ನಾನು ಏಕಾಂಗಿನಿಯಾಗಿ ಸಮಾಧಿ ಸ್ಥಿತಿಯನ್ನು ತಲುಪಬೇಕು ಅನ್ನುವಂತಹ ಒಂದು ಭಾವನೆಯಿಂದ ಅಕ್ಕ ಮಹಾದೇವಿ ಕದಳಿಯ ವನಕ್ಕೆ ಹೋಗಿರ್ತಾರೆ. ಆದರೆ ಬಹಳಷ್ಟು ಜನ ಬರ್ತಾ ಇರ್ತಾರೆ ಅಕ್ಕ ಮಹಾದೇವಿಯವರನ್ನು ಭೇಟಿ ಮಾಡಲು, ಅವರಿಂದ ನಮಸ್ಕಾರವನ್ನು ಅವರಿಗೆ ಮಾಡಲು. ಆದ್ದರಿಂದ ಅಕ್ಕ ಮಹಾದೇವಿಯವರು ಇಲ್ಲ, ನಾನು ಇನ್ನೂ ಮುಂದೆ ಹೋಗಿ ಕದಳಿಯ ಗರ್ಭಭಾಗದಲ್ಲಿ ಸೇರಿ ಪೂಜೆಯನ್ನು ಆರಂಭ ಮಾಡಬೇಕು ಅನ್ನುವಂತಹ ಏಕಾಂಗಿತನದ ಹಂಬಲ ಆಗುತ್ತೆ. ಹಾಗಾಗಿ ಅವರು ಹೊರಟು ಕದಳಿಯ ಗರ್ಭಭಾಗಕ್ಕೆ ಸೇರಿರ್ತಾರೆ. ಅಲ್ಲಿ ಒಂದು ಗವಿ ಕೂಡ ಅವರಿಗೆ ಸಿಗುತ್ತೆ. ಆ ಗವಿ ಹೇಗಿತ್ತು ಹಾಗೂ ಆ ವನವು ಹೇಗಿತ್ತು ಎಂಬುದರ ಒಂದು ಕಲ್ಪನೆಯನ್ನು ನಾವು ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಬನ್ನಿ ಅದರ ಮುಂದಿನ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಯೋಗ ಸಾಧಕರಿಗಾಗಿಯೇ ವಿಶೇಷವಾಗಿ ನಿರ್ಮಾಣವಾದಂತಾಗಿತ್ತು ಆ ಗವಿ. ಯಾವ ಕೊರತೆಗಳು ಅಲ್ಲಿ ಇರಲಿಲ್ಲ. ಮಹಾದೇವಿ ಸಂತೃಪ್ತಳಾಗಿ ಅನುಷ್ಠಾನ ನಿರತಳಾದಳು. ಮೊದಲಿಗೆ ಹಣ್ಣು ನೀರನ್ನು, ಸೊಪ್ಪು ಪಲ್ಯಗಳನ್ನು ಸ್ವೀಕರಿಸಿ ಇರುತ್ತಿದ್ದಂತಹ ಆಕೆ ಬರುತ್ತಾ ಆಹಾರವನ್ನು ಬಹಳಷ್ಟು ಕಡಿಮೆ ಮಾಡಿದಳು. ಮರುದಿವಸ ಪೂರ್ಣಿಮೆ. ಅಂದು ಧ್ಯಾನ ಮಗ್ನಳಾಗಿ ಕುಳಿತಿರುವಾಗಲೇ ಇನ್ನು ಉಣಿಸು ತಿನಿಸುಗಳಿಂದಲೂ ಕೂಡ ನಿರ್ಲಿಪ್ತಳಾಗಿ ನಿಲ್ಲಬೇಕೆಂದು ಸಂಕಲ್ಪಿಸಿ ಹಾಡಿಕೊಂಡಳು. ಒಡಲ ಕಳವಳಕ್ಕಾಗಿ ಅಡವಿಯ ಪೊಕ್ಕಿನು, ಗಿಡ ತಪ್ಪದೆ ಬೇಡಿದೆ ನೆನ್ನಂಗಕ್ಕೆಂದು, ಅವು ನೀಡಿದವು ತಮ್ಮ ಲಿಂಗಕ್ಕೆಂದು. ಆನು ಬೇಡಿ ಭವಿಯಾದೆನು, ಅವು ನೀಡಿ ಭಕ್ತರಾದವು. ಇನ್ನು ಬೇಡಿದೆನಾದಡೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ. ಅಂದು ಹುಣ್ಣಿಮೆ. ಸುಪ್ರಭಾತದಲ್ಲಿ ಹರಿಯುವಂತಹ ವಾಹಿನಿಯಲ್ಲಿ ಮಿಂದಳು. ಪೂಜೆಯ ಪರಿಕರಗಳನ್ನು ಹೊಂದಿಸಿಕೊಂಡು ಗವಿಯ ಹೊರಕ್ಕೆ ಕಾಲಿಡೆನೆಂಬ ಸಂಕಲ್ಪದೊಡನೆ ಒಳಗೆ ಹೊಕ್ಕಳು. ಗವಿಯ ನಟ್ಟ ನಡುವೆ ಚೌಕಾಕಾರದಲ್ಲಿ ಹುಲ್ಲನ್ನು ಹರವಿಕೊಂಡು ಪದ್ಮಾಸನದಲ್ಲಿ ಕುಳಿತಳು. ಬೆನ್ನು ಬಾಗದಂತೆ, ಕಾಲುಗಳು ಸರಿದಾಡದಂತೆ ಯೋಗವಟ್ಟಿಗೆಯಿಂದ ಆಧರಿಸಿಕೊಂಡು ಇಷ್ಟಲಿಂಗವನ್ನು ಹಿಡಿದ ಎಡಗೈಯು ಕುಸಿಯದಂತೆ ಯೋಗದಂಡವನ್ನು ಆನಿಸಿದಳು. ಚನ್ನಮಲ್ಲಿಕಾರ್ಜುನ, ಇದು ನನ್ನ ಕಡೆಯ ಸಾಕಾರ ಪೂಜೆ. ಇನ್ನು ನಿನ್ನಲ್ಲಿ ಒಂದಾದ ಬಳಿಕ ಯಾರನ್ನು ಪೂಜಿಸಲಿ ಪ್ರಭು ಎಂದು ಆನಂದದಿಂದ ಹಾಡತೊಡಗಿದಳು. ಅಂಗೈಯೊಳಗಣ ಲಿಂಗವ ಪೂಜಿಸುತ್ತ ಮಂಗಳಾರತಿಯನ್ನು ತೊಳಗಿ ಬೆಳಗುತ್ತಿರ್ತಲಿದ್ದೆ ನೋಡಯ್ಯ. ಕಂಗಳ ನೋಟ, ಕರುವಿಟ್ಟ ಭಾವ, ಹಿಂಗದ ಮೋಹ ತೆರಹಿಲ್ಲದಿರ್ದೆ ನೋಡಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ನಗಲದ ಪೂಜೆ ಅನುವಾಯಿತೆನಗೆ. ಕ್ರಿಯೆಗಳು ಮುಟ್ಟಲರಿಯದ ನಿನ್ನ ನೆಂತು ಪೂಜಿಸಲಿ. ನಾದ ಬಿಂದುಗಳು ಮುಟ್ಟಲಾರದ ನಿನ್ನನ್ನು ಕುರಿತು ಹೇಗೆ ಹಾಡಲಿ. ಯಾವ ಭಾವವೂ ಉಳಿಯದೆ ನಿಮ್ಮನ್ನು ನೋಡಿ ನೋಡಿ ಸೈವೆರಗಾಗುತ್ತಲಿರುವೆ. ಇಷ್ಟಲಿಂಗದಲ್ಲಿ ನೆಟ್ಟ ಕಣ್ಣುಗಳು ಕಾಂತಿ ಜ್ಯೋತಿಗಳಾಗಿ ಮಿನುಗುತ್ತಿದ್ದವು. ಮನಸ್ಸು ನಿವೇದಿಸುತ್ತಿತ್ತು. ಅವಕಾಶ ಸಿಕ್ಕಾಗ ಕೈಗಳನ್ನು ಆಶ್ರಯಿಸುತ್ತಿದ್ದಂತಹ ಓಲೆಯ ಕಂಠವು ತಾಡೋಲೆಗಳ ಮೇಲೆ ಓಡಾಡುತ್ತಿದ್ದಿತು. ಪ್ರಭು ಚಂದ್ರಕಾಂತದ ಗಿರಿಯ ಮುಂದೆ ನಿಂತ ಗಜವು ಅದರೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡು ಅದು ಬೇರೊಂದು ಗಜವೆಂಬ ಭ್ರಾಂತಿಯಿಂದ ಎರಗತೊಡಗುವುದು. ಆ ಬಳಿಕ ಅದರ ಮತಿಯು ಅರಿಯುವುದು, ಅದು ತನ್ನದೇ ರೂಹು ಎಂಬುದಾಗಿ. ಹಾಗೆಯೇ ನಾನು ನಿನ್ನಿಂದ ಭಿನ್ನಳಾಗಿರುವೆ ಎಂಬ ಭಾವದಿಂದ ಸಾಧನೆಗೆ ತೊಡಗಿದೆ. ಬರುತ್ತಾ ಇಷ್ಟಲಿಂಗ ದರ್ಪಣದಲ್ಲಿ ವೀಕ್ಷಿಸಿದಂತಹ ಬಳಿಕ ಸ್ವರೂಪದ ಅರಿವಾಗಿ ನಾನು ನೀನು ದೂರವಿಲ್ಲ, ನಿನ್ನೊಳಗೆ ನಾನು ನನ್ನೊಳಗೆ ನೀನು ಎಂಬುದನ್ನು ಅರಿತಿರುವೆ. ಆದ್ದರಿಂದ ತನು ನಿಮ್ಮ ರೂಪಾದ ಬಳಿಕ ನಾನಾರಿಕೆ ಮಾಡುವೆ, ಮನ ನಿಮ್ಮ ರೂಪಾದ ಬಳಿಕ ನಾನಾರ ನೆನೆವೆ, ಪ್ರಾಣ ನಿಮ್ಮ ರೂಪಾದ ಬಳಿಕ ನಾನಾರನ್ನ ಆರಾಧಿಸುವೆ, ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ನಾನು ಯಾರನ್ನ ಅರಿವೆ.
ಚನ್ನಮಲ್ಲಿಕಾರ್ಜುನ ನಿಮ್ಮಿಂದ ನೀವೇ ಯಾದಿರಾಗಿ ನಿಮ್ಮನೆ ಅರಿವು ತೀರ್ದೆನು. ಅಪಾರ ಯೋಗ ಸಾಮರ್ಥ್ಯದಿಂದಾಗಿ ಪ್ರಾಣವಾಯುವು ಸುಷುಮ್ನ ನಾಡಿಯನ್ನ ಕಾವೇರಿಸಿತು. ಮುಚ್ಚಿದ್ದ ಸುಷುಮ್ನೆಯು ತೆರಹಾದಾಗ ಕುಂಬಿನಿ ಸರಸಿಯಿಂದ ಚಿದಾಮೃತವು ಸುರಿಯತೊಡಗಿತು. ಅದರ ಪರಿಣಾಮವಾಗಿ ಹಸಿವು ತೃಷೆಗಳು ಇಲ್ಲದಂತಾಯಿತು. ಆಗ ತನ್ನ ಸ್ಥಿತಿಯನ್ನ ಹೀಗೆ ನಿವೇದಿಸಿದಳು. ಜನ್ಮ ಜನ್ಮಾಂತರಗಳಲ್ಲಿ ನನ್ನ ಮನಸ್ಸು ಕಾಯದ ಕತ್ತಲೆ, ಮನದ ಆಸೆಗಳಿಂದ ತೊಳಲಿ ಬಳಲಿತು. ಪ್ರಕೃತಿ ಗುಣಗಳನ್ನು ಮೆಟ್ಟಲಾರದೆ ಹುಟ್ಟಿ ಬಂದೆ. ಉಂಡರೆ ಹಸಿಯುವುದು, ಹಸಿದರೆ ಉಣ್ಣುವುದು, ಹೀಗೆ ಹಸಿವಿನ ಚಕ್ರ ಗರಗರನೆ ತಿರುಗಿತು. ಆದರೆ ಈಗ ನಿನ್ನೊಲುಮೆಯಾದ ಕಾರಣ ಚಿದಾಕಾಶದ ಅಮೃತದ ಆಪ್ಯಾಯನವಾಯಿತು. ಈ ಮಾಯೆಯನ್ನ ನಾನು ಗೆದ್ದಂತಾಯಿತು. ಸ್ವಸ್ಥಾನ ಸುಸ್ಥಿರದ ಸುಮನ ಮಂಟಪದೊಳಗೆ ನಿತ್ಯ ನಿರಂಜನ ಪ್ರಭೆಯ ಬೆಳಗನ್ನ ಸವಿಯುತ್ತ ಶಿವ ಸಾಮರಸ್ಯದಲ್ಲಿ ಅನುಪಮ ಸುಖಿಯಾಗಿ ಅಕ್ಕ ಮಹಾದೇವಿ ಹಲವು ದಿವಸಗಳನ್ನು ಕಳೆದಳು. ಸಹಜಾನಂದ ಸಿದ್ಧಿಯ ನವಿಲಾಗಿ ಶಿವ ಹೃದಯದಲ್ಲಿ ನರ್ತಿಸುತ್ತಿದ್ದಳು. 1 ತಿಂಗಳು ಕಳೆದು ಮರು ಪೌರ್ಣಿಮೆ ಒದಗಿತ್ತು. ಕ್ಷುದೆ ದಾಹೆಗಳನ್ನು ಮೆಟ್ಟಿ ಇದೇ ಸ್ಥಿತಿಯಲ್ಲಿ ಕುಳಿತರೆ ವರ್ಷಗಟ್ಟಲೆ ಕುಳಿತುಕೊಳ್ಳಬಹುದೆಂಬ ಆತ್ಮವಿಶ್ವಾಸ ಬಂದಿತ್ತು. ಆದರೆ ಈ ಲೀಲೆಯು ಸಾಕು ಎನಿಸತೊಡಗಿತು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯ ವನದ ಗರ್ಭ ಭಾಗದಕ್ಕೆ ಸೇರಿ ಅಲ್ಲಿರುವ ಗವಿಯಲ್ಲಿ ಪೂಜೆ ಆರಂಭಿಸಿದ್ದನ್ನು ಹಾಗೂ ಅವರ ದಿನಗಳು ಹೇಗೆ ಕಳೀತಾ ಇದ್ದವು, ಮೊದಲು ಹಣ್ಣು ಹಂಪಲಗಳನ್ನು ತಿನ್ನುತ್ತಾ ಇದ್ದವರು ಇದೀಗ ಏನನ್ನೂ ಸೇವನೆಯನ್ನು ಮಾಡದೆ ಪೂಜೆಯನ್ನು ಆರಂಭಿಸಿದ್ದಾರೆ. ಅವರ ಪೂಜೆ ಹೇಗಾಗಿತ್ತು, ಯಾವ ಭಾವ ಸ್ಥಿತಿಯಲ್ಲಿ ಅವರು ತಲುಪಿದ್ದರು ಎಂಬುದನ್ನು ನಾವು ತಿಳಿದುಕೊಳ್ತಾ ಇದ್ದೇವೆ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.